ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ, ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ದೇವರ ಮಹಿಮೆ, ದೇವರ ಧೈರ್ಯ, ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ಆರೋಗ್ಯ. ಹೌದು ಪ್ರಿಯರೇ, ದೇವರ ಪ್ರೀತಿಯನ್ನು ತುಂಬುವ ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯರೇ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಕಳೆದ ವಾಕ್ಯ ಭಾಗದ ಅಂಶ 4ನೇ ಭಾಗ ಪ್ರಿಯರೇ. ಇದು ಕೊನೆಯ ಭಾಗ ಬಹುಶಃ ದೇವಚಿತ್ತ ಆದರೆ. ಹೌದು, ಏನಂದರೆ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ನನ್ನಲ್ಲಿ ವಿಶ್ವಾಸವಿಡುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ಹೌದು ಪ್ರಿಯರೇ, ಯೇಸುವಿನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬ ದೇವರ ಮಗಳಿನ ಮುಖಾಂತರ, ಸೇವಕನ ವಿಶ್ವಾಸಿಯ ಪ್ರಜೆಗಳ ಮುಖಾಂತರ ದೇವರ ಕಾರ್ಯಗಳು ಉಂಟಾಗುತ್ತವೆ ಪ್ರಿಯರೇ. ಹೌದು, ಈ ವಾಕ್ಯವನ್ನು ಧ್ಯಾನಿಸುವ ಮೊದಲು ದೇವರ ಆತ್ಮನ, ತಂದೆಯ ಆತ್ಮನ, ಕ್ರಿಸ್ತ ಆತ್ಮನ, ಮಹಿಮಾತ್ಮನ, ಸತ್ಯದ ಆತ್ಮನ, ಸಮಗ್ರ ಸತ್ಯಕ್ಕೆ ಕರೆದೊಯ್ಯುವ ಜೀವಾತ್ಮನ ಸಹಾಯ, ಶಕ್ತಿ, ಜ್ಞಾನ, ಕೃಪೆ, ಬುದ್ಧಿ ವಿಕಾಸ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನ ಬೇಡಿಕೊಳ್ಳೋಣ ಪ್ರಿಯರೇ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ ಹೇಗೆ 100ಕ್ಕೆ 100, 60, 30ರಷ್ಟು ಸಮೃದ್ಧಿ ಫಲ ಕೊಡುತ್ತದೋ, ಇತರರಿಗೆ ಆಹಾರವಾಗಿ ಮಾರ್ಪಡುತ್ತದೋ, ನಾವು ಕೇಳಲಿರುವ ಸರ್ವಶಕ್ತ ಮಾತನಾಡುವ ದೇವರ ಜೀವಂತ ನುಡಿಗಳು ನಮ್ಮ ಹೃದಯವೆಂಬ ಹೊಲದಲ್ಲಿ 100ಕ್ಕೆ 100, 60, 30ರಷ್ಟು ಫಲ ಕೊಟ್ಟು ಅನೇಕರಿಗೆ ಬೆಳಕಾಗಿ ಉಪಾಗಿ ಜೀವಿಸುವಂತೆ ನಮ್ಮನ್ನು ಅನುಗ್ರಹಿಸಲಿ ದೇವರು. ಯೇಸು ಕ್ರಿಸ್ತ ನಾಮದಲ್ಲಿ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಂತಿದಾಯಕನಾದ ದೇವರೇ, ಪ್ರೀತಿ ಸ್ವರೂಪನೇ, ರಕ್ಷಿಸುವ ಬೆಂಕಿಯಾದಾತನೇ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಮಕ್ಕಳಿಗೆ ಯಾವ ಕೊರತೆಯೂ ಉಂಟಾಗದಂತೆ ಅನುಗ್ರಹಿಸುವಾತನೇ, ನಿಮಗೆ ಸ್ತೋತ್ರ ತಂದೆ. ಯೇಸು ಕ್ರಿಸ್ತನ ಪರಿಶುದ್ಧ ಸರ್ವಶಕ್ತ ಜೀವಂತ ನಾಮದಲ್ಲಿ ತಂದೆ, ಯೇಸುವನ್ನು ವಿಶ್ವಾಸುವುದರಿಂದ ದೇವಕುಮಾರ ಯೇಸುವೆ, ದೇವರ ಸ್ವರೂಪವಾದ ಯೇಸುವೆ, ದೇವರಾದ ಯೇಸುವೆ ಕ್ರಿಸ್ತನೇ, ನಿನ್ನಲ್ಲಿ ವಿಶ್ವಾಸುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವ ಎನ್ನುವ ವಾಕ್ಯ ಭಾಗಗಳನ್ನು ಧ್ಯಾನಿಸುವಾಗ ದೇವ, ನಿಮ್ಮಿಂದ ಉಂಟಾದ ಸೂಚಕ ಕಾರ್ಯ ಯಾವುದು, ಸೈತಾನ್ನಿಂದ ಉಂಟಾದ ಸೂಚಕ ಕಾರ್ಯ ಯಾವುದು, ಇದನ್ನು ಗ್ರಹಿಸುವ, ಅರ್ಥ ಮಾಡಿಕೊಳ್ಳುವ ಪರಲೋಕದ ಪರಿಶುದ್ಧ ಆತ್ಮನನ್ನು, ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ಮಹಿಮಾತ್ಮನನ್ನು, ತಂದೆಯ ಪ್ರೀತಿಯ ಆತ್ಮನನ್ನು, ನಂಬಿಕೆ ನಿರೀಕ್ಷೆ ಹುಟ್ಟಿಸುವ ಆತ್ಮನನ್ನು ಯಾವುದು ದೇವರಾತ್ಮೆಂದು ಕಂಡುಕೊಂಡು ಯೇಸು ಹೇಳಿದಂತೆ ನಾವು ಜೀವಿಸಲು ಉತ್ತಮವಾದ ಭಾಗಗಳನ್ನೇ ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಅದರಂತೆ ಜೀವಿಸಲು ಸಹಾಯ ಮಾಡಿರಿ ಯೇಸುವೆ. ಪ್ರಭುವೆ, ಕೇಳಲಿರುವ ವಾಕ್ಯ ಭಾಗಗಳ ಮುಖಾಂತರ ನಮ್ಮ ಆತ್ಮವನ್ನು ಬಲಪಡಿಸಿರಿ, ಅಭಿಷೇಕಿಸಿರಿ, ನಮ್ಮ ದೇಹವನ್ನು ಗುಣಪಡಿಸಿರಿ, ಬಲಪಡಿಸಿರಿ, ನಮ್ಮ ಮನಸ್ಸನ್ನು ಶುದ್ಧ ಮಾಡಿರಿ, ಒಳ್ಳೆಯ ಸಾಕ್ಷಿಯಾಗಿ ಜೀವಿಸುವಂತೆ ಅನುಗ್ರಹಿಸಿರಿ. ಪ್ರಭುವೆ, ವಾಕ್ಯ ಕೇಳಲು ಬಂದಿರುವ ಪ್ರತಿಯೊಬ್ಬ ನಿಮ್ಮ ಮಗಳನ್ನು, ಚಿಕ್ಕ ದೊಡ್ಡವರು, ಸೇವಕರನ್ನು ಜ್ಞಾಪಿಸಿಕೊಳ್ಳಿರಿ ಪ್ರಭುವೆ. ಅವರನ್ನು ನಿಮ್ಮ ಪವಿತ್ರ ವಾಕ್ಯದಿಂದ, ಅಗ್ನಿಯಿಂದ, ಆತ್ಮನಿಂದ ತುಂಬಿಸಬೇಕೆಂದು, ಅವರ ಜೀವಿತದಲ್ಲಿರುವ ಹೋರಾಟಗಳನ್ನು ಪರಿಶುದ್ಧಾತ್ಮ ಎಂಬ ಬೆಂಕಿಯಿಂದ ಸುಟ್ಟು ಹಾಕಲು, ಪರಿಶುದ್ಧಾತ್ಮ ಜಲದಿಂದ ನಾಶ ಮಾಡಲು ಕೃಪೆ ನೀಡಿರಿ. ಅವರಿಗೆ ಹಿಡಿದಿರುವ ಎಲ್ಲ ಕತ್ತಲೆ ಶಕ್ತಿಗಳು ನಜರೇತಿನ ಯೇಸು ಕ್ರಿಸ್ತನ ನಾಮ ಬಲದಲ್ಲಿ ದೂರ ಓಡಿ ಹೋಗುವಂತೆ ಆಜ್ಞಾಪಿಸ್ತೇವೆ ತಂದೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೇಸ್ ಟು ಜೀಸಸ್. ವರ್ಷಿಪ್ ಯು ಜೀಸಸ್, ಆಲ್ಮೈಟಿ ಸನ್ ಆಫ್ ಗಾಡ್. ಹಾಲೆಲೂಯಾ. ಹೌದು ಪ್ರಭುವೆ, ನಿಮ್ಮ ಮಕ್ಕಳಿಗೆ ವಿರೋಧವಾದ ಯಾವ ಆಯುಧವು ಸಫಲವಾಗುವುದಿಲ್ಲ. ಹೌದು ಪ್ರಭು, ಅದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ವಿಶ್ವಾಸವನ್ನು ಮಕ್ಕಳಾದ ನಾವೆಲ್ಲರೂ ಧನ್ಯರು ಪ್ರಭುವೆ. ವಿಶ್ವಾಸದಿಂದ ವಿಶ್ವಾಸಕ್ಕೆ, ಮಹಿಮೆಯಿಂದ ಮಹಿಮೆಗೆ, ಕೃಪೆಯಿಂದ ಕೃಪೆಗೆ, ಪ್ರೀತಿಯಿಂದ ಪರಿಪೂರ್ಣ ಪ್ರೀತಿಯೆಡೆಗೆ, ಬೆಳಕಿನಿಂದ ಬೆಳಕಾದ ದೇವರೇ ನಿಮ್ಮ ಒಳಗೆ ಪ್ರವೇಶವಾಗುವಂತೆ ಅನುದಿನ ಬೇಕಾದ ಪವಿತ್ರಾತ್ಮಭರಿತ ಜೀವಿತ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾ ಬರಬೇಕೆಂದು, ವಾಕ್ಯವನ್ನು ಕೇಳಲಿರುವಾಗ ನೀವೇ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ನನ್ನನ್ನು ನಿಮ್ಮ ಶಿಲುಬೆಯ ನೆರಳಿನಲ್ಲಿ, ಬೆಳಕಿನಲ್ಲಿ ಬಚ್ಚಿಟ್ಟು ನೀವೇ ಎಲ್ಲವೂ ತೀರಿತ್ತು, ಸಮಾಪ್ತಿಯಾಯಿತು ತಂದೆ, ನನ್ನ ಆತ್ಮ ನಿನ್ನ ಕೈಗೊಪ್ಪಿಸುತ್ತೇನೆ ಎಂದು ತಂದೆಗೆ ನಿನ್ನ ಆತ್ಮ ಕೊಟ್ಟಂತೆ ಯೇಸುವೆ, ನಾವು ಕೂಡ ನಮ್ಮ ಆತ್ಮವನ್ನು ನಿಮಗೂ ತಂದೆಗೂ ಕೊಡುವಂತೆ, ನಿತ್ಯ ಜೀವ ಪಡೆಯುವಂತೆ ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಸೈತಾನನನ್ನು
ಅವನ ಅನುಚರರನ್ನು, ಆತನ ಎಲ್ಲ ಯೋಚನೆ ತಂತ್ರಗಳನ್ನು ನಿಮ್ಮ ಮಕ್ಕಳಾದ ನಾವು ಅನುದಿನದ ಜೀವಿತದಲ್ಲಿ ನಮ್ಮ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕುತ್ತಾ ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸುತ್ತಾ ಬರಬೇಕೆಂದು ಸರ್ವಜ್ಞಾನ ನಿಧಿಯಾದ, ಸರ್ವಶಕ್ತನಾದ, ಸರ್ವಜ್ಞನಾದ, ಸರ್ವವ್ಯಾಪಿಯಾದ ಪರಿಶುದ್ಧ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನನ್ನಲ್ಲಿ ವಿಶ್ವಾಸವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ವಾಕ್ಯ ಭಾಗದೊಳಗೆ ಪ್ರವೇಶ ಆಗೋಣ ಪ್ರೇರೆ. ಹಾಡು ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು. ಹೌದು ಪ್ರೇರೆ, ಶಿಲುಬೆಯಲ್ಲಿ ಪ್ರಭು ಯೇಸು ರಕ್ತವನ್ನು ಪ್ರವಾಹದಂತೆ ಸುರಿಸಿದ ಪ್ರೇರೆ, ಲೋಕದ ಸಮಸ್ತ ಮಾನವರ ಪಾಪ ಪರಿಹರಿಸಲು. ಪಾಪ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಹೌದು ಹೌದು ಪ್ರೇರೆ, ಯೇಸು ತನ್ನ ಕೊನೆಯನೇ ರಕ್ತವನ್ನು ಕೂಡ ಈ ಭೂಮಿಯಲ್ಲಿ ಚೆಲ್ಲಿದನು. ನೀರು ಹೊರಟು ಬಂದಿತ್ತು. ಇನ್ನು ಒಂದು ಹನಿ ರಕ್ತ ಪ್ರಭು ದೇವರ ರಕ್ಷಕನ ದೇಹದಲ್ಲಿ ಇರಲಿಲ್ಲ. ಕಾರಣ ನಿನ್ನನ್ನು ಅಷ್ಟಾಗಿ ಪ್ರೀತಿಸಿದನು. ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಯಾರಲ್ಲಿಯೂ ನಿಜವಾದ ಪ್ರೀತಿ ಇಲ್ಲ. ಆದರೆ ನಮ್ಮನ್ನು ಸ್ನೇಹಿತರೆಂದು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾವು ಕೂಡ ಒಬ್ಬರಿಗೋಸ್ಕರ ಒಬ್ಬರ ಜೀವಿತವನ್ನು ಕೊಡುವ ಹಂಗಿನಲ್ಲಿದ್ದೇವೆ ದೇವಚಿತ್ತಾನುಸಾರವಾಗಿ. ಹೌದು, ಹೀಗೆ ನನ್ನೊಂದಿಗೆ ಹಾಡಿರಿ ಪ್ರೇರೆ. ಈ ಹಾಡು ನಮ್ಮನ್ನು ವಾಕ್ಯ ಭಾಗವನ್ನು ಆಲಿಸಲು, ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲು ಸಹಾಯ ಮಾಡುತ್ತದೆ. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು, ಪಾಪಗಳೆಲ್ಲವ ತೊಳೆಯುತ್ತಿರುವುದು. ಆಮೇನ್. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು, ಪಾಪಗಳೆಲ್ಲವ ತೊಳೆಯುತ್ತಿರುವುದು. ಪರಮ ತಂದೆ ಜೊತೆ ಸಮಾಧಾನವ ಉಂಟು ಮಾಡುತ್ತಿರುವುದು. ಆಮೇನ್. ಪರಮ ತಂದೆ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು, ಪಾಪಗಳೆಲ್ಲವ ತೊಳೆಯುತ್ತಿರುವುದು. ದುರ್ನೀತಿನಿಂದ ಬಿಡುಗಡೆ ಮಾಡಿ ನೀತಿ ಮಾರ್ಗದಲ್ಲಿ ನಿನ್ನ ನಡೆಸುವುದು. ದುರ್ನೀತಿಯಿಂದ ನಿನ್ನ ಬಿಡುಗಡೆ ಮಾಡಿ ನೀತಿ ಮಾರ್ಗದಲ್ಲಿ ನಮ್ಮ ನಡೆಸುವುದು. ಯೇಸು ರಕ್ತವು ನಿರ್ದೋಷವಾದುದು, ನಾವು ಆತನ ಎದುರೇ ನಿಲ್ಲುವೆವು. ಯೇಸು ರಕ್ತವು ನಿರ್ದೋಷವಾದದ್ದು, ನೀನು ಆತನ ಎದುರೇ ನಿಲ್ಲುವೆ. ಪ್ರವಹಿಸುತ್ತಿರುವುದು ಪ್ರಭು ಕ್ರಿಸ್ತ ರಕ್ತವು, ಪಾಪಗಳೆಲ್ಲವ ತೊಳೆಯುತ್ತಿರುವುದು. ಪರಮ ತಂದೆ ದೇವರ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು. ಪರಮ ತಂದೆ ದೇವರ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು. ದುರಾಭಿಮಾನಗಳನ್ನು ದೂರ ಮಾಡಿ ಯಥಾರ್ಥ ಜೀವಿತ ನಿನಗನುಗ್ರಹಿಸುವುದು ಯೇಸು ರಕ್ತ. ದುರಾಭಿಮಾನಗಳನ್ನು ದೂರ ಮಾಡಿ ಯಥಾರ್ಥ ಜೀವಿತ ನಿನಗನುಗ್ರಹಿಸುವುದು. ಯೇಸು ರಕ್ತವು ಕ್ರಯಧನವಾಯಿತು, ನೀನು ಆತನ ಸ್ವಾಸ್ಥ್ಯವಾಗಿರುವೆ. ಕ್ರಿಸ್ತೇಸು ರಕ್ತವು ಕ್ರಯಧನವಾಯಿತು, ನೀನು ಆತನ ಸ್ವಾಸ್ಥ್ಯವಾಗಿರುವೆ. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು, ಪಾಪಗಳೆಲ್ಲವ ತೊಳೆಯುತ್ತಿರುವುದು.
ಪರಮ ತಂದೆ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು. ಪರಮ ದೇವರ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು. ಜೀವ ಜಲಗಳ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಬದುಕುತ್ತಿರುವವು. ಜೀವ ಜಲದ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಬದುಕುತ್ತಿರುವವು. ಯೇಸು ರಕ್ತವು ಜೀವಿಸುವಂತೆ ಮಾಡುವುದು. ನೀನು ಆತನ ವಾರಸತ್ವವ ಹೊಂದುವೆ. ಯೇಸು ರಕ್ತವು ಜೀವಿಸುವಂತೆ ಮಾಡುವುದು. ನೀನು ಆತನ ವಾರಸತ್ವವ ಪಡೆಯುವೆ. ಆಮೇನ್. ಪ್ರವಹಿಸುತ್ತಿರುವುದು ಪ್ರಭು ಯೇಸು ರಕ್ತವು, ಪಾಪಗಳೆಲ್ಲವ ತೊಳೆಯುತ್ತಿರುವುದು. ಪ್ರವಹಿಸುತ್ತಿರುವುದು ಪ್ರಭು ಕ್ರಿಸ್ತ ರಕ್ತವು, ಪಾಪಗಳೆಲ್ಲವನ್ನು ತೊಳೆಯುತ್ತಿರುವುದು. ಪರಮ ತಂದೆ ಜೊತೆ ಸಮಾಧಾನವ ಉಂಟು ಮಾಡುತ್ತಿರುವುದು. ಆಮೇನ್. ಪರಮ ತಂದೆ ದೇವರ ಜೊತೆ ಸಮಾಧಾನವನ್ನು ಉಂಟು ಮಾಡುತ್ತಿರುವುದು. ಆಮೇನ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ, ಒನ್ ಗಾಡ್, ಇಟರ್ನಲ್ ಲೈಫ್. ಆಮೇನ್. ಅದು ಪ್ರೇರೆ, ಪ್ರಭು ಯೇಸು ರಕ್ತವು ಪ್ರವಹಿಸುತ್ತಿದೆ. ಹೌದು, ಶಿಲ್ವೆಯಲ್ಲಿ, ಆತ್ಮಿಕ ಲೋಕದಲ್ಲಿ ಪ್ರಭು ಹೇಳಿದಂತೆ, ನನ್ನನ್ನು ಭೂಮಿಯಿಂದ ಮೇಲೆ ಕೆತ್ತಲ್ಪಟ್ಟಾಗ ನಾನು ಎಲ್ಲರನ್ನು ನನ್ನ ಕಡೆಗೆ ಆಕರ್ಷಿಸಿಕೊಳ್ಳುವೆನು. ಹೌದು ಪ್ರೇರೆ, ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೀಗೆ ನಾವು ಪಾಪಗಳನ್ನೆಲ್ಲ ತೊಳೆಯುವ ಯೇಸು ರಕ್ತವನ್ನು ಧ್ಯಾನಿಸಬೇಕಾಗಿದೆ ಪ್ರೇರೆ. ಪಾಪಗಳೆಲ್ಲವನ್ನು ತೊಳೆಯುತ್ತದೆ. ಹೌದು, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ತಂದೆಯಾದ ದೇವರ ನಂಬಿಗಸ್ತ ನೀತಿವಂತನಾದ ದೇವರಲ್ಲಿ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಳ್ಳುವುದಾದರೆ ಆತನು ನಮ್ಮನ್ನು ಎಲ್ಲ ಅನೀತಿ ಅಧರ್ಮಗಳಿಂದ ತನ್ನ ಪ್ರಿಯ ಕುಮಾರ ರಕ್ತದಿಂದ ತೊಳೆದು ಶುದ್ಧ ಮಾಡುತ್ತಾನೆ. ಹೌದು, ಹೀಗೆ ಪರಮ ತಂದೆಯೊಂದಿಗೆ ಯೇಸು ರಕ್ತವು ಸಮಾಧಾನ ಉಂಟು ಮಾಡುತ್ತಿದೆ ಪ್ರೇರೆ. ದೇವರಿಗೆ ಶತ್ರುಗಳಾದ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ರಕ್ತದ ಮುಖಾಂತರ ಶತ್ರುಗಳಾಗಿದ್ದ ನಮ್ಮನ್ನು ದೇವರು ತನ್ನ ಮಗನ ಮರಣದ ಮುಖಾಂತರ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾನೆ ಪ್ರೇರೆ. ಸಂಧಾನ ಮಾಡಿದ್ದಾನೆ. ದುರ್ನೀತಿಯಿಂದ ಬಿಡುಗಡೆ ಮಾಡುತ್ತದೆ ಯೇಸು ರಕ್ತ. ನೀತಿ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತದೆ ಯೇಸು ರಕ್ತ. ಯೇಸು ರಕ್ತವು ಕ್ರಯಧನವಾಗಿದೆ ಪ್ರೇರೆ. ಯೇಸು ನಮ್ಮನ್ನು ತನ್ನ ರಕ್ತ ಸುರಿಸಿ ತಂದೆಯ ದೇವರಿಗೆ ಕೊಂಡುಕೊಂಡಿದ್ದಾನೆ. ಅಥವಾ ತಂದೆಯ ದೇವರು ತನ್ನ ಮಗನ ರಕ್ತವನ್ನು ಸುರಿಸುವುದರ ಮುಖಾಂತರ, ತನ್ನ ಮಗನನ್ನು ಬಲಿ ಕೊಡುವುದರ ಮುಖಾಂತರ ಈ ಲೋಕದ ಪ್ರತಿಯೊಬ್ಬ ಯೇಸುವಿನಲ್ಲಿ ವಿಶ್ವಾಸ ಇಡುವ, ಯೇಸುವಿನ ಮುಖಾಂತರ ದೇವರನ್ನು ವಿಶ್ವಾಸ, ದೇವರ ಬಳಿಗೆ ಬರುವ, ಯೇಸುವೆ ದೇವರ ಪ್ರತಿರೂಪ ಎಂದು ವಿಶ್ವಾಸ ಪ್ರತಿಯೊಬ್ಬರಿಗೆ ಆತನ ರಕ್ತ ಸುರಿಸುವಂತೆ ಆತನ ರಕ್ತದ ಬೆಲೆಯಿಂದ ಕೊಂಡುಕೊಂಡಿದ್ದಾನೆ. ತಂದೆಯ ದೇವರು ಯೇಸು ರಕ್ತದ ಬೆಲೆಯಿಂದ ನಮ್ಮೆಲ್ಲರನ್ನು, ನಾವೆಲ್ಲರೂ ಯೇಸುವಿನ ಮೂಲಕ ತಂದೆಯ ದೇವರ ಆಸ್ತಿಯಾಗುತ್ತೇವೆ ಪ್ರೇರೆ. ಹೌದು, ಹೀಗೆ ದುರಾಭಿಮಾನಗಳನ್ನು ದೂರ ಮಾಡುತ್ತದೆ ಯೇಸು ರಕ್ತ. ಯಥಾರ್ಥ ಜೀವಿತ ಅನುಗ್ರಹಿಸುತ್ತದೆ ಪ್ರೇರೆ. ಆ ಕುಯುಕ್ತಿ ಜೀವಿತ ಅಲ್ಲ, ಕಪಟ ಜೀವಿತ ಅಲ್ಲ ಪ್ರೇರೆ, ಯಥಾರ್ಥ ಜೀವಿತ. ಯೇಸು ರಕ್ತ ನಿರ್ದೋಷವಾಗಿದೆ. ನೀನು ಆತನ ಎದುರೇ ನಿಲ್ಲುವೆ ಪ್ರೇರೆ. ಹೌದು, ದೇವರನ್ನು ಎದುರು ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಪ್ರೇರೆ. ನಾವು ಯೇಸುವಿನ ಮುಖಾಂತರ, ಯೇಸು ಮರಣದ ಮುಖಾಂತರ, ಯೇಸುವಿನ ವಿಶ್ವಾಸ ಇಡುವುದರಿಂದ ಆತನ ರಕ್ತ ನನಗಾಗಿ ಸುರಿಸಿದ, ಆತನ ರಕ್ತದಲ್ಲಿ ನನ್ನನ್ನು ತೊಳೆದುಕೊಂಡಿದ್ದೇನೆ ಎನ್ನುವ ಧೈರ್ಯದ ಮುಖಾಂತರ ದೇವರ ಕೃಪಾಸನದ ಮುಂದೆ ನಾವು ಧೈರ್ಯವಾಗಿ ನಿಲ್ಲಲು ಸಾಧ್ಯ ಪ್ರೇರೆ. ಯಾವಾಗ ಯೇಸು ರಕ್ತ ನಿರ್ದೋಷವಾದ ರಕ್ತದಿಂದ ತೊಳೆಯಲ್ಪಟ್ಟಾಗ ನಾವು ಯೇಸುವಿನ ಮುಂದೆ, ದೇವರ ಮುಂದೆ ನಿಲ್ಲುತ್ತೇವೆ ಧೈರ್ಯದಿಂದ. ಕಾರಣ ದೇವರ ಕುಮಾರ, ಯಾವ ಪಾಪವಿಲ್ಲದ ಆತನು ಪ್ರೇರೆ, ದೇವರ ಸ್ವಭಾವ, ದೇವರ ಆತ್ಮವುಳ್ಳ ಆತನು, ದೇವರಾಗಿರುವ ಆತನು. ಯೇಸುವಿನ ಮುಖಾಂತರ ನಾವು ದೇವರ ಮುಂದೆ ನಿಲ್ಲುತ್ತೇವೆ. ಜೀವ ಜಲದ ನದಿ ತೀರದಲ್ಲಿ ಸಕಲ ಪ್ರಾಣಿಗಳು ಬದುಕುತ್ತಿವೆ. ಹೌದು ಪ್ರೇರೆ, ಅದರಂತೆ ಯೇಸು ರಕ್ತ ಎಂಬ ನದಿ ತೀರದಲ್ಲಿ ಈ ಎಲ್ಲ ಪ್ರಾಣಿಗಳು ಬದುಕ್ತವೆ ಪ್ರೇರೆ. ಹೌದು, ಮನುಷ್ಯರಲ್ಲಿ
ಅನೇಕ ಸ್ವಭಾವವುಳ್ಳ ಪ್ರಾಣಿಗಳಂಥ ಸ್ವಭಾವವುಳ್ಳವರು, ಕ್ರೂರ ಸ್ವಭಾವವುಳ್ಳವರು ಕೂಡ ಯೇಸು ರಕ್ತ ಎಂಬ ನದಿ ತೀರದಲ್ಲಿ ಬಂದು ತೊಳೆದುಕೊಳ್ಳುವುದಾದರೆ ಹೌದು ಪ್ರಿಯರೇ, ಬದುಕುತ್ತಾರೆ. ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಸತ್ಕ್ರಿಯೆಗಳನ್ನು ಮಾಡುತ್ತಾ ಬಾಳಲು ಒಳ್ಳೆಯವರಾಗಿ, ಯಥಾರ್ಥರಾಗಿ, ಸಾತ್ವಿಕರಾಗಿ, ದೀನರಾಗಿ, ಹೌದು ಪ್ರಿಯರೇ, ಕರುಣೆಯುಳ್ಳವರಾಗಿ ಮತ್ತು ಶುದ್ಧ ಹೃದಯವುಳ್ಳವರಾಗಿ ನ್ಯಾಯ ನೀತಿಯ ನಿಮಿತ್ತ ಜೀವಿಸುವುದಕ್ಕಾಗಿ, ಹೌದು ಪ್ರಿಯರೇ. ಹೀಗೆ ಯೇಸು ರಕ್ತ ಜೀವಿಸುವಂತೆ ಮಾಡುತ್ತದೆ. ನಾವು ಯೇಸುವಿನ ವಾರಸತ್ವ ಹೊಂದುವೆವು ಪ್ರಿಯರೇ. ಹೌದು, ದೇವರ ವಾರಸತ್ವ ಹೊಂದುತ್ತೇವೆ. ದೇವರ ಮಕ್ಕಳೆಂಬ ವಾರಸತ್ವ ಯೇಸುವಿನ ರಕ್ತ ನಮ್ಮನ್ನು ಜೀವಿಸುವಂತೆ ಮಾಡಿದಾಗ, ಯೇಸು ರಕ್ತ, ಮಾತನಾಡುವ ರಕ್ತ, ಯೇಸುವೆ ಆಗಿರುವ ಯೇಸು ರಕ್ತ, ಯೇಸುವಿನ ಜೀವ ಇರುವ ಯೇಸು ರಕ್ತ ನಮ್ಮನ್ನು ದೇವರ ವಾರಸತ್ವ ಮಕ್ಕಳನ್ನಾಗಿ ಮಾಡುತ್ತದೆ ಪ್ರಿಯರೇ. ಹೌದು, ಅಂಥ ಕೃಪೆ, ದೇವರ ಮಕ್ಕಳನ್ನಾಗಿ ಮಾಡುವ ಕೃಪೆ ಯೇಸು ರಕ್ತ ನಮ್ಮೆಲ್ಲರಿಗೆ ನೀಡಲು ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ಆಮೇಲೆ. ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರಿಯರೇ, ಈ ದಿನ ನಾವು ಧ್ಯಾನಿಸಿರುವ ವಾಕ್ಯ ಭಾಗಾಂಶ, ನನ್ನನ್ನು ವಿಶ್ವಾಸವರಿಂದ, ಇದಲ್ಲದೆ ನಾವು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ ಭಾಗ ಪ್ರಿಯರೇ, ನನ್ನನ್ನು ನಂಬುವುದರಿಂದ, ಹೌದು ಪ್ರಿಯರೇ, ಯೇಸು ಹೇಳ್ತಿದ್ದಾನೆ, ನನ್ನಲ್ಲಿ ವಿಶ್ವಾಸುವವರಿಂದ ಈ ಸೂಚಕ ಕಾರ್ಯ ಉಂಟಾಗುವು. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಮಾತನಾಡುವರು, ವಿಷ ಪದಾರ್ಥ ಸೇವಿಸಿದರೆ ಯಾವ ಹಾನಿಯಾಗುವುದಿಲ್ಲ, ಸರ್ಪಗಳನ್ನು ಕೈಯಲ್ಲೆತ್ತುವರು, ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣವಾಗುವರು. ಹೌದು ಪ್ರಿಯರೇ, ಈ ಸೂಚಕ ಕಾರ್ಯ, ನಾವು ಸೂಚಕ ಕಾರ್ಯ ಎಂದು ಯೇಸು ಹೇಳ್ತಿದ್ದಾನೆ ಪ್ರಿಯರೇ. ಸೂಚಕ ಅಂದರೆ ನಾವು ಕಾನ ಮದುವೆಯಲ್ಲಿ ನೋಡಿದ ಪ್ರಿಯರೇ, ಯೇಸುವಿನಲ್ಲಿ ನಂಬಿಕೆ ಇಟ್ಟರು. ನೀರನ್ನು ದ್ರಾಕ್ಷಾರಸ ಮಾಡಿದಾಗ ಶಿಷ್ಯರು ಅಂದಿನಿಂದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರು. ಮತ್ತು ಫಿಲಿಪ್ಪನು ಸಮಾರ್ಯ ಪಟ್ಟಣದಲ್ಲಿ ಸೂಚಕ ಕಾರ್ಯ ಮಾಡಿದಾಗ ದೆವ್ವಗಳು ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಸುವಾರ್ತೆ ಪ್ರಕಾಶದಲ್ಲಿ ದೇವರ ಬಲ ಸ್ವರೂಪವಾದ ಯೇಸುವಿನ ಜೀವನ ಬೋಧಿಸಿದಾಗ, ವಾಕ್ಯ ಬೋಧಿಸಿದಾಗ ದೆವ್ವಗಳು ಗಟ್ಟಿಯಾದ ಸ್ವರದಿಂದ ಮನುಷ್ಯರ ದೇಹದಿಂದ, ಆತ್ಮದಿಂದ ಹೊರಗಡೆ ಓಡಿ ಹೋಗುತ್ತಿದ್ದವು. ಅವರು ಸ್ವಸ್ಥರಾಗುತ್ತಿದ್ದರು. ಪಾರ್ಶ್ವವಾಯು ರೋಗಿಗಳು ಸ್ವಸ್ಥರಾಗುತ್ತಿದ್ದರು, ಕುಂಟರು ನಡೆಯುತ್ತಿದ್ದರು. ಇದನ್ನು ನೋಡಿ ಸಮಾರ್ಯ ಪಟ್ಟಣದಲ್ಲಿ ಬಹು ಸಂತೋಷ ಉಂಟಾಯಿತು ಪ್ರೇರೆ. ಹೌದು, ಯಾವಾಗ ಸೂಚಕ ಕಾರ್ಯ ಉಂಟಾದಾಗ ಬಹು ಸಂತೋಷವಾಗುತ್ತದೆ ಪ್ರೇರೆ. ಪಟ್ಟಣ, ಹೌದು, ಒಬ್ಬ ವ್ಯಕ್ತಿ ಅಲ್ಲ, ಒಂದು ಕುಟುಂಬ ಅಲ್ಲ, ಪಟ್ಟಣ. ಹೌದು, ಅದು ದೇವರಲ್ಲಿ ವಿಶ್ವಾಸ ಇಟ್ಟವರಾಗಿರ್ಬೋದು, ವಿಶ್ವಾಸದಲ್ಲಿ ಬಲಹೀನರಾಗಿರ್ಬೋದು, ಅನ್ಯ ಜನರಾಗಿರ್ಬೋದು. ಸುವಾರ್ತೆಯಿಂದ ಸೂಚಕ ಕಾರ್ಯ, ಹೌದು, ಪಟ್ಟಣ ಸಂತೋಷವಾಗುತ್ತೆ ಪ್ರೇರೆ. ಮತ್ತು ಯೇಸುವಿನಲ್ಲಿ ನಂಬಿಕೆ ಹುಟ್ಟುತ್ತದೆ ಸೂಚಕ ಕಾರ್ಯದಿಂದ. ಮತ್ತು ಇಬ್ರಿಯರ ಗ್ರಂಥ ನಾವು ನೋಡಿದ ಪ್ರೇರೆ 2ನೇ ಅಧ್ಯಾಯ 3-4ನೇ ವಾಕ್ಯದಲ್ಲಿ ಕೂಡ ಅದನ್ನು ಓದಿ ಮುಗಿಸೋಣ. ಇಬ್ರಿಯರ ಗ್ರಂಥ, ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 3-4ನೇ ವಾಕ್ಯ. ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದಲೇ ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು 4ನೇ ವಾಕ್ಯ, ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಹೌದು ಪ್ರೇರೆ, ನನ್ನಲ್ಲಿ ವಿಶ್ವಾಸುವುದರಿಂದ ಈ ಸೂಚಕ ಕಾರ್ಯಗಳಾಗುವವು. ಹೌದು ಪ್ರೇರೆ, ನಮ್ಮ ಮುಂದೆ ಇಟ್ಟಿರುವ ಈ ಅತ್ಯಂತ ವಿಶೇಷವಾದ ರಕ್ಷಣೆ, ಯೇಸುವಿನಲ್ಲಿ ವಿಶ್ವಾಸಿಸುವುದರಿಂದ ಅನೇಕರನ್ನು ಕತ್ತಲೆ ಶಕ್ತಿಗಳನ್ನು ಬಿಡಿಸುವುದಾಗಲಿ, ಹೌದು, ದೇವರಿಂದ ಬಲ ಹೊಂದಿ ಅನೇಕರನ್ನು ಬಲಪಡಿಸುವುದಾಗಲಿ, ಹೌದು, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗದಂತೆ ಮತ್ತು ದೇವರ ಮಹಿಮೆ ನಮ್ಮ ದೇಹದಲ್ಲಿ ಇದೆ ಎಂದು ಸೂಚಿಸುವಂತೆ, ಸರ್ಪಗಳನ್ನು ಕೈಯಲ್ಲಿಡುವಂತೆ. ಹೌದು ಪ್ರೇರೆ, ಸರ್ಪ ಅಂದರೆ ಭೌತಿಕವಾಗಿ ಆತ್ಮಿಕ ವಲಯದಲ್ಲಿ ಸೈತಾನನು ಕೂಡ ಸರ್ಪದ ರೂಪದಲ್ಲಿದ್ದಾನೆ ಪ್ರೇರೆ. ಹೌದು, ಆತನ ಮೇಲೆ ಕೂಡ ಜಯ ಸಾಧಿಸುವಂತೆ. ಹೌದು, ಮತ್ತು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗ ಗುಣವಾಗುವಂತೆ ಈ ಅತ್ಯಂತ ವಿಶೇಷವಾದ ರಕ್ಷಣೆ, ಇದು ಮನುಷ್ಯಕುಲ ರಕ್ಷಣೆಗಾಗಿ ಮಾತ್ರ ಪ್ರೇರೆ. ಅಂಧಕಾರದ ಬಲವನ್ನೆಲ್ಲ ಎದುರಿಸಿ ಗೆಲ್ಲಲು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರುವ ಪ್ರಥಮ ಫಲವಾಗಿ ಕೊಡಲಾಗುವ ಬಹುಮಾನ ಪ್ರೇರೆ. ಹೌದು, ರೋಗಿಗಳು ಗುಣವಾದ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಹೌದು ಪ್ರೇರೆ, ಕತ್ತಲೆ ಶಕ್ತಿಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಬಲಹೀನಪಡಿಸುವ ಆತ್ಮಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಹೌದು ಪ್ರೇರೆ, ದೇವರಲ್ಲಿ ವಿಶ್ವಾಸದಲ್ಲಿ, ನಿರೀಕ್ಷೆಯಲ್ಲಿ, ಪ್ರೀತಿಯಲ್ಲಿ, ಧೈರ್ಯದಲ್ಲಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ, ದೇವರ ರಾಜ್ಯ ಕಟ್ಟುವುದರಲ್ಲಿ, ಅಂಧಕಾರ ರಾಜ್ಯ ಕೆಡುವುದರಲ್ಲಿ ನಾವು ಬೆಳೆಯುವುದಾದರೂ ಹೇಗೆ? ಅಲಕ್ಷ್ಯ ಮಾಡಿದರೆ ಬೆಳೆಯುವುದಿಲ್ಲ ಪ್ರೇರೆ. ಹೀಗೆ
ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಅದು ಪ್ರೇರೆ, ಯಾವುದು? ನಾವು ತಪ್ಪಿ ಹೋಗಬಾರದೆಂದು, ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕೆಂದು. ಯಾಕಂದರೆ ದೇವರ ದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು, 2ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ, ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದೆ ಇಟ್ಟಿರುವ ಈ ವಿಶೇಷ ಅತ್ಯಂತ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಹೌದು, ಕರ್ತನ ಪ್ರೇರೆ, ನನ್ನ ಹೆಸರಿನಲ್ಲಿ ಈ ಕಾರ್ಯ ಮಾಡಲಾಗುತ್ತದೆ. ಹೌದು ಪ್ರೇರೆ, ಯೇಸುವಿನ ಹೆಸರಿನಲ್ಲಿ ಸ್ವರ್ಗ, ಭೂಮಿ, ಪಾತಾಳ, ಜೀವರಾಶಿಗಳು, ಎಲ್ಲ ಶಕ್ತಿಗಳು ಮೊಣಕಾಲು ಮಣಿಯುತ್ತವೆ ಪ್ರೇರೆ. ಯೇಸುವೆ ಪ್ರಭು ಎಂದು ಯೇಸುವಿನ ಮೂಲಕ ತಂದೆಯಾದ ದೇವರಿಗೆ ಘನವನ್ನು, ಮಹಿಮೆಯನ್ನು ಸಲ್ಲಿಸುತ್ತವೆ. ಹೌದು ಪ್ರೇರೆ, ಕಾರಣ ಇದು ಕರ್ತನಿಂದಲೇ ಮೊದಲು ಹೇಳಲ್ಪಟ್ಟಿತ್ತು ಸೂಚಕ ಕಾರ್ಯ. ಹೌದು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಫಿಲಿಪ್ ಆಗಿರ್ಬೋದು ಪ್ರೇರೆ, ಪೇತ್ರ ನೆರಳಿನಲ್ಲಿ ಸೂಚಕ ಕಾರ್ಯಗಳು ನಡೆದವು. ಮತ್ತು ಪೇತ್ರ, ಯೋಹಾನರು ಸುಂದರ ದ್ವಾರ ಎಂಬ ದೇವಾಲಯದ ಮುಂದೆ ಕುಳಿತಿರುವ ಹುಟ್ಟುಕುಂಟನಿಗೆ ದಿನಾಲು 3 ಗಂಟೆ ಮಧ್ಯಾಹ್ನದಲ್ಲಿ ನಡೆಯುವ ಪ್ರಾರ್ಥನಾ ಮಂದಿರಕ್ಕೆ ಹೋದಾಗ ಆ ಸುಂದರ ದ್ವಾರ ಎಂಬ ಪ್ರಾರ್ಥನಾಲಯದ ಬಾಗಿಲಲ್ಲಿ ಕೂತುಕೊಂಡು ಭಿಕ್ಷೆ ಬೇಡುತ್ತಿದ್ದ ಹುಟ್ಟುಕುಂಟನಿಗೆ ಆತ ಭಿಕ್ಷೆ ಬೇಡಲು ಕುಳಿತುಕೊಂಡಿರ್ತಾನೆ. ಪೇತ್ರ, ಯೋಹಾನರನ್ನು ನೋಡುತ್ತಾನೆ, ಏನಾದರೂ ಕೊಡಬಹುದೇನೆಂದು. ಆಗ ಪೇತ್ರನು ನನ್ನನ್ನು ನೋಡು ಎಂದು ಹೇಳಿ ಆ ಹುಟ್ಟುಕುಂಟನು ಅವರನ್ನು ದೃಷ್ಟಿಸುತ್ತಾನೆ, ಏನಾದರೂ ಕೊಡಬಹುದೆಂದು. ಆದರೆ ಪೇತ್ರನು ಹೇಳ್ತಾನೆ, ನಮ್ಮಲ್ಲಿ ಬೆಳ್ಳಿ ಕಾಸು ಅಥವಾ ಹಣಕಾಸು ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಆಜ್ಞಾಪಿಸುತ್ತೇನೆ ಎಂದು ಕೈ ಹಿಡಿದು ಎಬ್ಬಿಸಲು ಆತನ ಭುಜಗಳಿಗೂ, ಹರಡುಗಳಿಗೂ, ಕಾಲು ಎಲುಬುಗಳಿಗೂ ಬಲ ಬಂದು ದಿಗ್ಗನೆ ಎದ್ದು ನಡೆದಾಡಲಾರಂಭಿಸಿದನು. ಅವರೊಂದಿಗೆ ದೇವಾಲಯದೊಳಕ್ಕೆ ಹೋದನು, ಸಂತೋಷದಿಂದ ದೇವರನ್ನು ಸ್ತುತಿಸುತ್ತಾ. ಅದು ಪ್ರೇರೆ, ನಂತರ ಅವರನ್ನು ಆತನು ಬಿಡುತ್ತಿಲ್ಲ ಗುಣವಾದ ಮೇಲೆ. ಅದು ಪ್ರೇರೆ, ನಾವು ಅಪೊಸ್ತಲ ಕಾರ್ಯ 4ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆತನು ಸ್ವಸ್ಥತೆ ಹೊಂದಿ ಸೂಚಕ ಕಾರ್ಯದ ಮೂಲಕ ಸ್ವಸ್ಥತೆ ಹೊಂದಿದ ಆತನು ಹೆಚ್ಚು ಕಡಿಮೆ 40 ವರ್ಷ ವಯಸ್ಸಾಗಿತ್ತು ಪ್ರೇರೆ, ಹುಟ್ಟುಕುಂಟ. ಹೌದು, ಹೀಗೆ ಸೂಚಕ ಕಾರ್ಯ ನಡೆಯಿತು ಪ್ರೇರೆ. ದೇವಾಲಯದಲ್ಲಿ ಒಳಗೆ ಹೋದನು ಸ್ತುತಿಸುತ್ತಾ. ಹೌದು, ಸೂಚಕ ಕಾರ್ಯ ಆತನನ್ನು ಎಬ್ಬಿಸುವಂತೆ ಮಾಡಿ, ಮತ್ತೆ ಭಿಕ್ಷೆ ಬೇಡುವುದಕ್ಕೆ, ಏನೋ ದುಡಿಯುವುದಕ್ಕೆ, ಏನೋ ಊಟ ಮಾಡುವುದಕ್ಕೆ, ಏನೋ ಪಾಪದ ಇಚ್ಛೆಗಳು ನೆರವೇರಿಸೋದಕ್ಕೆ ಹೋಗಲಿಲ್ಲ. ದೇವರನ್ನು ಸ್ತುತಿಸುತ್ತಾ ದೇವಾಲಯದೊಳಗೆ ಹೋದನು. ಆ ಸೂಚಕ ಕಾರ್ಯ ದೇವರನ್ನು ಸ್ತುತಿಸಲು ದೇವಾಲಯದೊಳಗೆ ಹೋಗಲು ಅವಕಾಶ ಮಾಡಿಕೊಟ್ಟಿತು ಪ್ರೇರೆ. ಹೌದು, ಕರ್ತನಿಂದ ಇದು ಮೊದಲು ಹೇಳಲ್ಪಟ್ಟಿತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ನನ್ನಲ್ಲಿರುವುದನ್ನು ನಿಮಗೆ ಕೊಡುತ್ತೇನೆ. ಹೌದು ಪ್ರೇರೆ, ಯೇಸುವಿನ ನಾಮ ಶಕ್ತಿ. ಹೌದು ಪ್ರೇರೆ, ಆಕಾಶದ ಕೆಳಗೆ, ಮನುಷ್ಯರೊಳಗೆ, ಭೂಮಿಯ ಮೇಲೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ಮನುಷ್ಯನು ಆದ ನೀನು ನಾನು ಯಾರೇ ಆಗಲಿ ರಕ್ಷಣೆ ಹೊಂದುವುದು, ಉದ್ಧಾರ ಆಗುವುದು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಹೆಸರಿನ ಮೂಲಕ ಮಾತ್ರವೇ ಸಾಧ್ಯ. ಹೌದು ಪ್ರೇರೆ, ಪಾಪದಿಂದ, ಸೈತಾನ್ನಿಂದ, ಮರಣದಿಂದ, ಭಯದಿಂದ, ರೋಗಗಳಿಂದ, ಚಿಂತೆ ಪೇಚಾಟಗಳಿಂದ, ಹೌದು ಪ್ರೇರೆ, ಇಕ್ಕಟ್ಟು ಬಿಕ್ಕಟ್ಟುಗಳಿಂದ, ಹೌದು, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗ ಕಟಾರಿ, ಹೌದು ಪ್ರೇರೆ, ಎಲ್ಲವುಗಳಿಂದ ನಮಗೆ ಬಿಡುಗಡೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹೌದು ಪ್ರೇರೆ, ಹೀಗೆ ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು ಮಾಡಿಸಿದಂತ ಪ್ರೇರೆ. ಹೌದು, ಯಾರ ಕೈಯಿಂದ? ಅಪೊಸ್ತಲರ ಕೈಯಿಂದ. ಹೌದು, ವಾಕ್ಯ ಸ್ಥಿರಪಡಿಸಲು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳು. 4ನೇ ವಾಕ್ಯ, ಇಬ್ರಿಯರ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಾ ಇದ್ದನಂತ ಪ್ರೇರೆ. ಹೌದು, ನಾನಾ ಮಹತ್ ಕಾರ್ಯ, ಸೂಚಕ ಕಾರ್ಯ ಅವರ ಕೈಯಿಂದ ಮಾಡಿಸಿ ಪವಿತ್ರಾತ್ಮ ವರವನ್ನು ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಾ ಇದ್ದನಂತ ಪ್ರೇರೆ. ಯಾವುದು ಮುಖಾಂತರ? ಪವಿತ್ರಾತ್ಮ ವರ ಅನುಗ್ರಹಿಸುವ ಮುಖಾಂತರ, ಅವರ ಕೈಯಿಂದ ಅದ್ಭುತ ಕಾರ್ಯ ಅಥವಾ ಸೂಚಕ ಕಾರ್ಯ ಮಾಡಿಸುವುದರ ಮುಖಾಂತರ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಹೌದು, ನನ್ನ ನಾಮ ಶಕ್ತಿ, ನನ್ನ ಆತ್ಮಶಕ್ತಿ, ನನ್ನ ಆತ್ಮ ಅನುಗ್ರಹಿಸುವ ವರ, ಫಲ, ಆಯುಧಗಳು ಇವರಲ್ಲಿ ಇವೆ ಎಂದು ಯೇಸು ಕ್ರಿಸ್ತನೇ ಪವಿತ್ರಾತ್ಮನ ಮೂಲಕ, ಸೂಚಕ ಕಾರ್ಯದ ಮೂಲಕ ಅವರ ಮಾತಿಗೆ ವಾಕ್ಯ ಸ್ಥಿರವಾಗಲೆಂದು ಸಾಕ್ಷಿ ಕೊಡುತ್ತಿದ್ದ ಪ್ರೇರೆ. ಹೌದು,
ಸೂಚಕ ಕಾರ್ಯ ನಂಬಿಕೆ ಹುಟ್ಟಿಸುತ್ತದೆ. ಪಟ್ಟಣದಲ್ಲೆಲ್ಲ ಬಹು ಸಂತೋಷ ಹುಟ್ಟಿಸುತ್ತದೆ ಪ್ರೇರೆ. ಸಂತೋಷವಾಗಿ ದೇವರಾಲಯದಲ್ಲಿ ಒಳಕ್ಕೆ ಹೋಗಿ ಸ್ತುತಿಸುವಂತೆ ಮಾಡುತ್ತದೆ. ವಾಕ್ಯವನ್ನು ಸ್ಥಿರಪಡಿಸುತ್ತದೆ. ಪವಿತ್ರ ಆತ್ಮ ಮೂಲಕ ವರಗಳನ್ನು ಅನುಗ್ರಹಿಸಿ ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸೂಚಕ ಕಾರ್ಯ ಮಾಡುವವರ ಮಾತಿಗೆ ಸಾಕ್ಷಿ ಕೊಡುತ್ತಾ ಇದ್ದಾನೆ ಪ್ರೇರೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ನಾವು ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 23-28 ವಾಕ್ಯದಲ್ಲಿ ಓದಬಹುದು. ಮತ್ತಾಯ ಸುವಾರ್ತೆ 24ನೇ ಅಧ್ಯಾಯ 23-28. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 24 ವರ್ಸ್ 23-28. ಇಲ್ಲಿ ಓದುವುದಾದರೆ, ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. 24ನೇ ವಾಕ್ಯ, ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. 25ನೇ ವಾಕ್ಯ, ಇಗೋ ನಿಮಗೆ ಮುಂದಾಗಿ ಹೇಳಿದ್ದೇನೆ, ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಲ್ಲಿ ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ, ಇಗೋ ಕೋಣೆಗಳಲ್ಲಿ ಇದ್ದಾನೆಂದರೆ ಹೇಳಿದರೆ ನಂಬಬೇಡಿರಿ. 27ನೇ ವಾಕ್ಯ 27th ವರ್ಡ್, ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಾಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೆಣ ಬಿದ್ದಲ್ಲಿ ಹದ್ದುಗಳು ಕೂಡುವವು. ಹೌದು ಪ್ರೇರೆ, ನಾವು ಇಲ್ಲಿ ನೋಡುತ್ತೇವೆ ಯೇಸು ಕ್ರಿಸ್ತನು ಕಡೆ ದಿನಗಳಲ್ಲಿ ಅನೇಕರು ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾರಿಸಿಕೊಂಡವರನ್ನು ಕೂಡ ಮೋಸಗೊಳಿಸುವಷ್ಟು ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸ್ತಾರಂತ ಪ್ರೇರೆ. ಅವರು ಏನು ಹೇಳ್ತಾರೆ ವಿಶೇಷವಾಗಿ, ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಇಗೋ ಅಡವಿಯಲ್ಲಿದ್ದಾನೆ ಎಂದು ಹೇಳಿದರೆ, ಕೋಣೆಗಳಲ್ಲಿ ಇದ್ದಾನೆ ಎಂದು ಹೇಳಿದರೆ ನೀವು ನಂಬಬೇಡಿರಿ. ಆದರೆ ಯೇಸು ಕ್ರಿಸ್ತನು ಆಕಾಶದಲ್ಲಿ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಹೇಗೆ ಕಾಣಿಸುತ್ತದೆ ಹಾಗೆಯೇ ದೇವಕುಮಾರನ ಪ್ರತ್ಯಕ್ಷ ಇರುತ್ತದೆ ಪ್ರೇರೆ. ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಹೇಗೆ ಮಿಂಚು ಮಿಂಚುತ್ತದೋ ಹಾಗೆ ದೇವಕುಮಾರನ ಎರಡನೇ ಆಗಮನ ಪ್ರತ್ಯಕ್ಷತೆ ಇರುತ್ತದೆ. ನಾವು ನೋಡ್ತೇವೆ ಪ್ರೇರೆ, ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಅಡವಿಯಲ್ಲಿದ್ದಾನೆ, ಕೋಣೆಗಳಲ್ಲಿದ್ದಾನೆ, ಪರಂಪ್ರಸಾದ ಪೆಟ್ಟಿಗೆಯಲ್ಲಿದ್ದಾನೆ, ಇವೆಲ್ಲ ನಾವು ನಂಬಬಾರದೆಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಹೌದು, ಇದು ಸುಳ್ಳು ಕ್ರಿಸ್ತರು ಎಂದು ಯೇಸು ಹೇಳುತ್ತಿದ್ದಾನೆ. ಆದರೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಪೂರ್ವದಿಂದ ಪಶ್ಚಿಮದವರೆಗೂ, ಉತ್ತರದಿಂದ ದಕ್ಷಿಣದವರೆಗೂ ಮಿಂಚುವ ಉಪಾಧಿಯಲ್ಲಿ ಇರುತ್ತದೆ ಆತನ ಆಗಮ ಪ್ರತ್ಯಕ್ಷತೆ. ಅಷ್ಟರವರೆಗೆ ಆತನ ಹೆಸರಿನಲ್ಲಿ 2-3 ಎಲ್ಲಿ ಪ್ರಾರ್ಥಿಸುತ್ತಾರೋ ಅವರ ಮಧ್ಯದಲ್ಲಿ ಆತ್ಮಸ್ವರೂಪಿಯಾಗಿ ಇಳಿದು ಬರುತ್ತಾನೆ. ಮತ್ತು ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನೀನು ಏಕಾಂತವಾದ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರೋ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡು, ತಂದೆ ನಿನಗೆ ಪ್ರತಿಫಲ ಕೊಡುತ್ತಾನೆ. ಹಾಗೂ ನೀನು ಪ್ರಾರ್ಥಿಸುವಾಗಲೆಲ್ಲ ಬೇಡಿದ್ದನ್ನು ಪಡೆದಾಯ್ತೆಂದು ವಿಶ್ವಾಸಿಸು, ಅದು ನಿನಗೆ ದೊರಕುವುದು ಖಚಿತ ಎಂದು ಹೇಳುತ್ತಿದ್ದಾನೆ ಪ್ರೇರೆ. ಮತ್ತು ವಿಶ್ವಾಸಿಸಿ ಪ್ರಾರ್ಥಿಸಿ ಅದು ನೆರವೇರುವುದೆಂದು ನೀನು ನಂಬಿದರೆ ಅದು ನೆರವೇರುವುದು. ಅದು ಪ್ರೇರೆ. ನಿರಾಶರಾಗದೆ ಪ್ರಾರ್ಥಿಸಿರಿ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ. ಹೌದು ಪ್ರೇರೆ. ಹೀಗೆ ಅಗೋ ಅಲ್ಲಿದ್ದಾನೆ, ಇಗೋ ಇಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಹೌದು ಪ್ರೇರೆ. ನಾನು ಕೂಡ ರೋಮನ್ ಕ್ಯಾಥಲಿಕಲ್ಲಿ 8, 9, 10 ವರ್ಷ ಇರುವಾಗ ದರ್ಶನ ಆಗುತ್ತಿತ್ತು. ಪರಂಪರದ ಪೆಟ್ಟಿಗೆ ಒಳಗಿಂದ ದೇವರು ಮಾತಾಡಿದ ಥರ. ಆದರೂ ಕೂಡ ಯೇಸು ಕ್ರಿಸ್ತನ ದರ್ಶನ ಆಯಿತು ಪ್ರೇರೆ. ಶಿಲುಬೆಯ ದರ್ಶನ ಆಯಿತು. ಇದೆಲ್ಲ ನಿಜವಾದ ದರ್ಶನ ಪ್ರೇರೆ. ಶಿಲುಬೆಯ ದರ್ಶನ. ಯಾವ ಮಾರ್ಗದಲ್ಲಿ ಹೋಗುತ್ತಿರುವೆ ಎಂದು ದೇವರು ಮಾತಾಡಿದ ಒಂದಿನ. ಆಗ ಪಕ್ಕಕ್ಕೆ ನೋಡಿದರೆ ಇನ್ನೂ ಒಂದು ದಾರಿ ಕಾಣಿತು. ಆ ದಾರಿಯಲ್ಲಿ ನಾನು ನಡೆದುಕೊಂಡು ಹೋದೆ. ಅಲ್ಲಿ ದೊಡ್ಡ ಶಿಲುಬೆ, ಪ್ರಕಾಶಮಾನವಾದ ಶಿಲುಬೆ ನನ್ನ ಎದುರಿಗೆ ನಡೆದುಕೊಂಡು ಬಂದಿತ್ತು. ನಾನು ಆ ದಾರಿಯಲ್ಲಿ 2 ಹೆಜ್ಜೆ ಇಟ್ಟೆ. ಪ್ರಕಾಶವಾದ ಶಿಲುಬೆ ನಡೆದುಕೊಂಡು ಬಂದು ಅದರೊಳಗಿಂದ ಒಂದು ದೊಡ್ಡ ಭೂಗೋಳ ಥರ ಬಾಲ್ ಬಂದು ನನ್ನ ಕ್ಯಾಚ್ ಮಾಡಿ ತೆಗೆದುಕೊಂಡು ತನ್ನ ಶಿಲುಬೆ ಮೇಲೆ ಕುಳ್ಳರಿಸಿಕೊಂಡು ಒಂದು ರಥದ ಮೇಲೆ ಹೋದಂತೆ ತನ್ನ ಮಾರ್ಗದಲ್ಲಿ ಕರೆದುಕೊಂಡು ಹೋಯ್ತು ಪ್ರೇರೆ. ಶಾಂತಿಯಲ್ಲಿ ಬಂಧಿಸಲ್ಪಡು ಎಂದು ಮಾತನಾಡಿತ್ತು ಶಿಲುಬೆ. ಹೌದು ಪ್ರೇರೆ. ಯೇಸುವಿನ ಸಿಂಹಾಸನ ಶಿಲುಬೆ ಪ್ರೇರೆ. ಹೌದು. ಆಗ ಆ ಶಿಲುಬೆ ಪ್ರಕಾಶದಲ್ಲಿ ಕೂತ್ಕೊಂಡು ಹೋಗುತ್ತಿರುವಾಗ ಈ ಲೋಕದ ದುರಾತ್ಮಗಳು ಬೆತ್ತಲೆಯೇ ಪ್ರೇರೆ. ಅವೆಲ್ಲ ಪ್ರಕಾಶಕ್ಕೆ ಓಡಿ ಹೋಗುತ್ತಿವೆ, ದಾರಿ ಬಿಡುತ್ತವೆ. ಹೌದು. ಸುವಾರ್ತೆ ಪ್ರಕಾಶ,
ಸುವಾರ್ತೆ ಸಾರಲು ಅನೇಕ ಕರೆಯುತ್ತಿದ್ದಾನೆ ಪ್ರಿಯರೇ ನಮ್ಮೆಲ್ಲರನ್ನು. ಆಚಾರಗಳೆಲ್ಲ ಅಲ್ಲ. ಹೌದು ಪ್ರಿಯರೇ, ನಾವೆಲ್ಲರೂ ದೇವರನ್ನು ಆತ್ಮೀಯ ಸತ್ಯದಿಂದ ವಾಕ್ಯದ ಪ್ರಕಾರ ಪಾಲಿಸೋಣ ಪ್ರಿಯ. ಅಂಥ ಕೃಪೆ ನಮ್ಮೆಲ್ಲರ ದಯ ಪಾಲಿಸಲಿ. ಆಮೇನ್ ಆಮೇನ್.